ಜಟಕ ಬಂಡಿ. ಗಂಡ ಎರಡನೇ ಮದ್ವೆ ಮಾಡ್ಕೊಂಡ, ಈಗ ಈ ಎರಡನೇ ಹೆಂಡತಿ ಪರಿಸ್ಥಿತಿ ಏನು? ಬೀದಿ ಬಂದಿದ್ದೀನಿ, ಯಾರು ಹೇಳ್ಕೊಳ್ಳಿ ಮೇಡಮ್ ಈ ಪರಿಸ್ಥಿತಿ. ನನ್ಗೆ ಯಾರಿದೆ? ನಾನು ಒಬ್ಬಳೇ ಇರೋದು, ನನ್ನ ಮಗುಗೆ ಒಂದ್ ರೂಮ್ ಮಾಡ್ಕೊಂಡು ಒಟ್ಟಿಗೆ ಮಾಡೋಣ. ನಾನ್ ಬೆಳಗ್ಗೆ ನೀನ್ ಕೆಲ್ಸಕ್ಕೆ ಹೋಗು, ನಾನು ಅಡಿಗೆ ಮಾಡ್ತೀನಿ. ಹಿಂಗೆ ನಾನು ಅಷ್ಟೊಂದು ಕಾಂಪ್ರಮೈಸ್ ಬಂದೆ ಅಲ್ಲ, ನೀನ್ ನಾವೇ ಇರ್ಬೋದಾಗಿತ್ತಲ್ಲ. ಬೇರೆ ಒಂದ್ ನಿಮಿಷ ಬೇರೆ ಹೆಂಗ್ಸಾಗಿದ್ರೆ ಇದಕ್ಕೂ ಬರ್ತಿಲ್ಲ, ಚಪ್ಪಲಿ ತಗೊಂಡ್ ಮಾಡ್ತೀನಿ ನೀನ್ ನ್ಯಾಯವಾದೊಳಗ ಅಂತ ಇದ್ರ ತಿಳ್ಕೊ. ನ್ಯಾಯವಾದೊಳಗಿರಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಬೇರೆ ಅವಳಾಗಿದ್ದು ಒಡ್ಸಿ ಬಡ್ಸಿ ಮಾಡೋ ನೀವು ಮಾಡ್ತಿರಲ್ಲ, ಹಂಗ್ ಮಾಡಿಲ್ಲ. ರೈಟ್ಸ್ ಇಲ್ಲ, ಅದಕ್ಕೆ ನೀನ್ ಮಾಡಿಲ್ಲ. ರೈಟ್ಸ್ ಇಲ್ಲ, ರೈಟ್ಸ್ ಇರೋದಕ್ಕೆ ಬಂದಿದ್ದು. ಮಗು ಇಲ್ವಾ? ಒಂದು ಮಗು ನಂದಲ್ಲ ಅಂತ ಇವಾಗ ಬಂದಿಂಗಲ್ಲ ಅಂತೆಲ್ಲ. ನಾನು 5-6 ವರ್ಷದಿಂದ ಬಾಳ್ತಿರೋಳು. ನಾನು ಇನ್ನೆಲ್ಲಿಗೆ ಹೋಗ್ಬೇಕಾಗಿತ್ತು ಹೇಳು? ಕಟ್ಕೊಂಡು ನಮ್ಮ ಮನೆ ನಾನು 3 ತಿಂಗಳು ಮಗನ ಬಿಟ್ಬಿಟ್ಟು ಹೊಟ್ಟನಲ್ಲ. ಅವತ್ತು ದಿವಸ ನಮ್ಮ ಅಪ್ಪ ಅಮ್ಮನಿಲ್ಲ, ನಮ್ಮ ಅತ್ತೆ ಮಾವನಿಲ್ಲ, ಯಾವನಿಲ್ಲ, ಬೀದಿಲಿದ್ದ ಅವತ್ತು ನಾನೆಲ್ಲ ಹೋಗಿದ್ದೆ. ನಾನು ಬೀದಿಲಿ ಇಷ್ಟು ಸಹ ನನ್ನ ಕೇಳಿಲ್ಲ. ಇಷ್ಟು ನನ್ನ ಗಂಡ ಅದು ಇದು ಎಲ್ಲ ಮಾಡಿದ್ರಲ್ಲ, ಆ ಬಡ್ಡಿದವ್ರಿಗೆ ಎಲ್ಲರಿಗೂ ನಿನ್ ಕಾವನಿಲ್ಲ ಅದೇ ಮೇಲೆ ಇಕ್ಕುದಲ್ಲ. ಮಾತಾಡು. ನಿನ್ ಬಾಯಲ್ಲಿ ಕಟ್ ಮಾತ್ ಬರಲ್ಲ ಅಂತಂದ್ರೆ ನನಗೆ ಎಂಟಿ ಅಂತ ಇಷ್ಟು ಮಾತಾಡ್ತೀನಿ. ಮಾತಾಡು ಎಂಟಿ ಅಂತ ಇದೇ ಪರಿಸ್ಥಿತಿ ನಾನು ಈ ಪರಿಸ್ಥಿತಿ ಬರೋದ್ ಬೇಡ ಅಂತ ನಿಂಗೆ 2 ಸಲ ನೀನ್ ನನ್ಗಿನ್ನ ಚಿಕ್ಕಳಾದ್ರು ಕಾಲು ವರ್ಷದಿಂದ ಇಟ್ಕೊಂಡಿದ್ದೆ ಮನೇಲಿ. ಯಾರು ಫಸ್ಟ್ ಇಂದ ಕಳಿಸ್ತಿದ್ದೆ ತಾನೆ? ಫಸ್ಟ್ ಕಳ್ಸ ನೀನ್ ನ್ಯಾಯವಾಗಿದ್ದೆ, ಹಂಗೆ ಇರ್ಬೇಕಾಗಿತ್ತು. ಯಾರ ಜೊತೆಲಿ? ಗಂಡ ಹೇಳಿ, ನೀನ್ ಮಾತಾಡ. ಗಂಡ ಹೇಳಿ ಅಂತ ಕೈ ತೋರಿಸ್ತಾ ನಾನು ನೋಡೋದನ್ನ ಹೇಳ್ತೀನಿ. ಕೂತ್ಕೊಳ್ಳೆ. ನಮ್ಮ ಓನರ್ ಹತ್ರ ಮೇಡಮ್ ಮಗುಗೆ ಹುಷಾರಿಲ್ಲ, ಈ ಅಪ್ಪ ಹೇಳಿದ್ರು ಇದು ಸ್ಲಿಪ್ ಇದೆ ಅನ್ಬಿಟ್ಟು ಅದನ್ನ ಇಸ್ಕೊಂಬರಕ್ಕೆ ಅದು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಟಾಟಾ ಸಿಮ್ ಓನರ್ ಮಗನ ಜೊತೆ ನಾನು ಹೋಗ್ಬಿಟ್ಟು ಬಂದೆ. ಯಾರು ಓನರ್ ಆಂಟಿ ಅವ್ರ ಜೊತೆಲಿ ಹೋಗ್ಬಿಟ್ಟು ಮನೆಗೆ ಬಂದೆ. ಅದನ್ನು ನೋಡಿದ್ದಾರೆ. ನನ್ ಮುಖ ನೋಡ್ಬಿಟ್ಟು ಹೇಳು ನನ್ನ ಹತ್ತವಳು ಅಂತ, ನನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ. ನಿಮ್ ಕ್ಯಾರೆಕ್ಟರ್ ಸರಿ ಇದ್ದಿದೆ ನಾನು ಹೆಂಗಿರ್ತೀನಿ ಇವತ್ತು, ಹೆಂಗೋ ಇರ್ತಾ ಇದ್ದೆ ನಾನು. ಅದನ್ನ ನೋಡ್ಬಿಟ್ಟು ಬಂದಿದ್ದಕ್ಕೆ ಆಕ್ಸಿಡೆಂಟ್ ಆಗಿ ಹೌದು. ನಿನ್ಗೆ ನಿಜ ಹೇಳ್ಬಿಟ್ರೆ ನಿನ್ಗೆ ಏನು ನಿಜ ಸತ್ಯವಾಗಿ ಅದಕ್ಕೆ ನಾನು ಹಿಂಗಿರೋದು. ಸುಮ್ಮನೆ ಮಾತಾಡ ನೀನು ಜಾಸ್ತಿ ನನ್ನ ಹತ್ರ. ನಮ್ಮ ಹಸ್ಬೆಂಡ್ ಹೇಳೋದಲ್ಲ ಈ ವಿಚಾರನ. ಬೇಕು ನಾವ್ ಯಾರ ಹತ್ರ ಬೇಕಾದ್ರೂ ನಿಮ್ಗೆ ಹೇಳ್ತೀನಿ, ನಾನೇ ಹೇಳಲ್ಲ. ಕಂಡಿರೋ ಜನಗಳ ಹತ್ರ ಹೇಳ್ತೀನಿ ಹುಡುಗಿ ಕ್ಯಾರೆಕ್ಟರ್ ಯಾವ ರೀತಿ ಇದೆ ಅಂತ. ನೀವು ಅದ್ರ ಮೇಲೆ ಡಿಸೈಡ್ ಮಾಡಿ ಹೇಳಿ ಮೇಡಮ್. ಅವ್ರಿಗೂ ಮಗು ಇದೆ, ಅದಕ್ಕೋಸ್ಕರ ನಾವೇನು ಓಪನ್ ಆಗಿ ನಾನು ನಿಮ್ಗೆ ಹೇಳ್ತಾನೆ ಮೇಡಮ್. ಏನು ನಾಲ್ಗೆ ಎಲ್ಲ ಕಟ್ಟಾಗ ಅಷ್ಟೊಂದ್ ದಿವಸ ಬಿದ್ದಿರಲ್ಲ. ಅಟ್ಲೀಸ್ಟ್ ಇವಳು ತಪ್ಪು ಮಾಡಿದೊಳಗಿದ್ರ ಒಂದಾದ್ರೂ ನೋಡ್ತೀನಿ. ಏನ್ ಸೇವೆ ಮಾಡಿದ್ಯಾ? ತಲೆ ಎತ್ತಿ ನೀನ್ ಮಾತಾಡ್ತು. ನೀನು ಸುಳ್ಳು ಅವ್ರನ್ನ ಕೇಳಿ ಅವ್ರೇನು ಹೇಳಲ್ಲ ಅನ್ನೋದಕ್ಕೆ ತಾನೇ ನೀನ್ ಇಷ್ಟೊಂದೆಲ್ಲ ಅರ್ಥ ಆಗ್ತಿರೋದು. ಇಲ್ಲಮ್ಮ ಹಾಗೆಲ್ಲ. ನಿಮ್ ಗಂಡ ತಲೆ ಎತ್ತಿ ಯಾವ ಹೆಣ್ಮಗಳು ನೋಡಲ್ಲ, ಅದೇ ಸಮಸ್ಯೆ. ನನ್ನೂ ನೋಡಲ್ಲ ಅವ್ರು. ಇವ್ರು ಇವಾಗ ತಪ್ಪು ಮಾಡಿರ್ಬೋದು ಮೇಡಮ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಏನ್ ಇವಾಗ? ಯಾವಾಗ್ಲೂ ತಪ್ಪು ಮಾಡೋರು ಅವ್ರೆ. ಅದೇ ಮೇಡಮ್, ಸುಮ್ಮನೆ ನೀವಿಬ್ರು ಕಿತ್ತಾಡ್ತಾ ಇದ್ದೀರಿ. ನನಗೆ ಜುಟ್ಟು ಇಟ್ಕೊಂಡು ಹೊಡೆದ್ರು ಯಾವ ಹೆಣ್ತಾಗೆ ಸಹಿಸ್ತಾರೆ. ಒಂದ್ ನಿಮಿಷ ಇರು. ನಿನ್ಗೆ ಜುಟ್ಟು ಇಟ್ಕೊಂಡು ಹೊಡೆದ್ಬಿಟ್ರು ಅದನ್ನ ಸಹಿಸ್ಕೊಳ್ಳಲ್ಲ. ಸರಿ ಗಂಡ್ಸ್ಕೆ ನಿನ್ನಿಂದೋಸ್ಕರ ಏನೋ ಚೆನ್ನಾಗಿ ಬದುಕಿ ಬಾಳಿ ಊರಲ್ಲಿ ಎಲ್ರು ಇಟ್ಕೊಂಡು ಹೊಡೆದ್ರಲ್ಲ, ಅವಾಗ ಎಲ್ಲ ಹೋಗಿದ್ದೆ. ನನಗೆ ರೋಡಲ್ಲಿ ಜುಟ್ಟು ಇಟ್ಕೊಂಡು ಹೊಡ್ತಿದ್ದೆ. ಯಾರು ಗೊತ್ತಾ? ಇವ್ರು ನಿನಗೆ ಮೊನ್ನೆ ಹೊಡೆದ್ರು. ಅವತ್ತು ದಿವಸ ನಿನ್ನ ಕಟ್ಕೊಂಡಾಗ ಬಸಿ ಬಾಂತಿ ಅನ್ನೋದನ್ನ ನೋಡಿದ್ರೆ ನನಗೆ ಮಧ್ಯದ ರೋಡಲ್ಲಿ ಇಟ್ಕೊಂಡು ಹೊಡೆದ್ರಲ್ಲ, ಅವತ್ತೇ ಜ್ಞಾನ ಇರ್ಲಿಲ್ವೇನೆ? ಎಣ್ಣೆ ಅಷ್ಟು ನೋವು ತಿಂತಾಳೆ ಅಂತ ಅವತ್ತಿನ ಜ್ಞಾನ ಇರ್ಲಿಲ್ಲ. ಇವತ್ತು ನಿಂಗೆ ಕಣ್ಣಿನ ಬೆಲೆ ಏನೋ ಗೊತ್ತಾಯ್ತಾ? ಅವ್ರು ಮಾಡಿದ ತಪ್ಪಿಗೆ ನಿನ್ಕಿನ್ನ ತ್ರಿಬಲ್ ನೀನ್ ಆ ತಿಂಗಳೊಳಗಿರೋ ಇಲ್ಲಿವರೆಗೂ ಬರ್ತಿಲ್ಲ. ನನಗೆ ನ್ಯಾಯ ಎಲ್ಲಿ ಸಿಗುತ್ತೆ ಅಲ್ಲೇ ಬರೋದು. ಗಂಡ ಬೇಕೇ ಬೇಕು, ಇಲ್ಲಾಂದ್ರೆ ನಾನು ಇಲ್ಲೇ ಸತ್ತೋಗ್ತೀನಿ. ಆಯ್ತು, ಈ ತರ ಎದುರಿಸಿರ್ಲಿಲ್ಲ ತಾನೆ 3 ಸಲ ಇಷ್ಟಿನ ಎದುರಿಸಿರ್ಲಿಲ್ಲ. ನಿನ್ ತರ ಎದುರಿಸಿರ್ಲಿಲ್ಲ. ನನ್ ಮಗುಗೋಸ್ಕರ ನನ್ ಗಂಡ ಬೇಕು. ನಿನ್ ಮಗುಗೋಸ್ಕರ ತಾನೆ ನಿನ್ ಮಗು ಕೊಡು. ನನ್ಗೇನ್ ಮಾಡ್ದೆ? ನಿನ್ ಮಗುಗೋಸ್ಕರ ತಾನೆ ನಿನ್ ಗಂಡ ಗಂಡ ಬೇಕಾಗಿಲ್ಲ. ಯಾವ ಬೇಕಾದ್ರು ನಿನ್ ಮನೆ ಮಾಡ್ರೆ ಎಲ್ಲಾ ಕಡೆ ಕರ್ಕೊಂಡ್ರೆ ಯಾವ ಕೆಲ್ಸಕ್ಕೆ ಹೋಗ್ತಂದ್ರೆ ಎಲ್ರು ಪ್ರತಿಯೊಬ್ರು ಪಿಂಟು ಪಿನ್ ಹೇಳ್ತಾರೆ. ಏನ್ ಕೆಲ್ಸಕ್ಕೆ ಹೋಗ್ತೇನೆ ಬಾ, ಬ್ಯಾಡ್ಸ್ ಅಂತ ತೋರಿಸ್ತೀನಿ. ದೇವರೇ ಶಿಕ್ಷೆ ಕೊಡ್ತಾನೆ. ದೇವರೆಲ್ಲಾನು ಶಿಕ್ಷೆ ಕೊಡುತ್ತೆ. ಆಯ್ತಾ? ಮಾತಾಡಿ ಆತ್ಮಸಾಕ್ಷಿ ಬ್ಯಾಗ್ ಹಾಕೊಂಡು ಬಿಸ್ಲಿ ರೋಡ್ ಹರಿತೀನಿ ನಾನು. ಅಯ್ಯೋ ಬದುಕಬೇಕು ಅಂದ್ರೆ ಪ್ರತಿಯೊಬ್ಬರು ನೀನೇನು ಕೆಲ್ಸಕ್ಕೆ ಹೋಗ್ತೀನಿ ಎಲ್ಲ ಏರಿಸ್ಕೊಂಡು ಚೆನ್ನಾಗಿರ್ತಿದ್ದೆ. ಚೆನ್ನಾಗೇ ಇದೆಯಾ ನೀನು? ಇಲ್ಲಿ ಬಿಲ್ಡಪ್ ಕೊಬೇಡ. ನೀನ್ ಮಾತಾಡ್ಬೇಡ ನೀನು. ನನಗೆ ಕೇಳಿಸ್ತೀನಿ. ಯಾಕೆ ಅಷ್ಟೊಂದು ಟೆನ್ಷನ್? ಅಯ್ಯೋ ಇನ್ನ ನಿನ್ನ ಕರ್ಕೊಂಡು ಹೋಗಲ್ಲಮ್ಮ, ಮೇಡಮ್ನ ಕರ್ಕೊಂಡು ಹೋಗೋದು. ನಾವು ಯಾಕೆ ಮಾತಾಡ್ತಿದ್ದೆ? ಅವ್ರನ್ನ ಮಾತಾಡಕ್ ಬಿಡು. ಅವ್ರು ಮಾತಾಡಕ್ ಬಿಡ್ತಾ ಇದ್ದೀನಿ. ನಾನು ಮಾತಾಡ ಅಂತ ಬಾಯಿ ಹಿಡ್ಕೊಂಡಿದ್ದೀನಿ ಅವ್ರಿಗೆ.
ಏನಪ್ಪ ಮಾತಾಡೋಷ್ಟು ಏನ್ ಕುಮಾರ್ ಅನ್ಕೊಂಡಿದ್ಯಾ? ಸಾಕು ಅನ್ಸುತ್ತೆ ಮೇಡಮ್ ಅವ್ರು ಎಷ್ಟೇ ಕಿದ್ದಾಡೋದು ಅಷ್ಟೇ ಮೇಡಮ್, ನಾನು ಹೇಳಿದಿಷ್ಟೇ, ನನಗೆ ಅವಳು ಬೇಕಾಗಿಲ್ಲ. ಅವಳು ಕಂಡೋರ್ ಮಾತು ಕೇಳ್ಕೊಂಡು 16 ಸಲ ಬಂದು ಗಲಾಟೆ ಮಾಡೋದು, ರೋಡಲ್ಲಿ ನಿಂತ್ಕೊಳ್ಳೋದು, ನನಗೆ ಅದೆಲ್ಲ ಆಗಲ್ಲ ಮೇಡಮ್. ಒಂದ್ ನಿಮಿಷ ನನಗೆ ಇರಿ ಇಷ್ಟ ಮೇಡಮ್, ಕಂಡೋರ್ ಮತ್ತೆ ಏನ್ ಕೇಳಿದೆ ಅಂತ ಕೇಳಿ ಅಷ್ಟೇ. 3 ಲಕ್ಷ ಯಾರು ಕೊಟ್ಟಾರೆ ತೋರಿಸ್ಬೇಕು ನನಗೆ. ಅದು ಅಲ್ಲಪ್ಪ ಕಂಡೋರ್ ಸರಿಪಾ, ಈ ಹೇಳಿಲ್ಲ. ಮಾತಾಡಿದ್ದಕ್ಕೆ ನಿಮ್ ಇಷ್ಟಕ್ಕೆ ಕಟ್ಕೋತೀರಿ, ನಿಮ್ ಇಷ್ಟಕ್ಕೆ ಬಿಡ್ತೀರೇನಪ್ಪ? ಯೂಸ್ ಅಂಡ್ ಥ್ರೋ ಅವ್ರೇನೋ ಮೇಡಮ್. ಮಾತಂದ್ರು. 1 ವರ್ಷ ಆಯ್ತು ಮೇಡಮ್, 1 ವರ್ಷದಿಂದ ಅವಳು ಬಂದಿಲ್ಲ. ಯಾಕೆಂದ್ರೆ ಅವಳಿಗೆ ಅವಾಗ ಬೇಕಾಗಿರ್ಲಿಲ್ಲ. ಅದೇ ಏನು? ಇವಾಗ ಅವ್ರು ಟ್ಯಾಬ್ ಕತ್ತಲ್ಲ ಗೊತ್ತಲ್ಲ ಎಲ್ಲಿ ಮಾಡಿ ಅದಕ್ಕೆ ಮಾತ್ರ ಗಂಡ ಬೇಕಾಗಿರೋದು ಅವಳಿಗೆ. ಇವಾಗ ಹಂಗೆ ಗಂಡ ಮಾತ್ರ ಹೆಸರು ಮಾತಾಡಿದ್ರೆ ಅಷ್ಟೇ, ಬೇರೆ ಯಾವ್ದಕ್ಕೂ ಬೇಕಾಗಿಲ್ಲ ಸರಿ, ನನಗೆ ತೋರ್ಸಿ. ಅವ್ರಿಗೇನಿದ್ರು ಇವಾಗ ಕೇಳಿ ಮೇಡಮ್, ಅವಳಿಗೆ ಇವಾಗ proof ಮಾಡ್ಕೊಡಿ. 3 ಲಕ್ಷ ದುಡ್ಡು ಬಂದೈತೆ, ಇವಾಗ ಚೆನ್ನಾಗವನೆ ಅಂತ ಇವಾಗ ಬಂತು 1 ಲಕ್ಷ ಬೇಡ ನೋಡಿ ಮೇಡಮ್, ಮಾತು ದುಡ್ಡಿಗೆ 3 ಲಕ್ಷ ಅಲ್ಲ 3 ರೂಪಾಯಿ ಬಂದಿಲ್ಲ ಗಂಡ ಮೇಡಮ್. ಬೇಡ ನನಗೆ, ನನ್ನ ಕಷ್ಟ ನನಗೆ ಏನಾದ್ರು ಮೇಡಮ್. ಪರಿಹಾರ ಕೊಡ್ತಿ ಅಂತ ನಿಮ್ ಕೇಳ್ತಾ ಇದ್ದೆ. ದುಡ್ಡುಗೋಸ್ಕರ ಅವ್ರು ಬಂದಿದ್ದಾರೆ ಮೇಡಮ್ ನಾನು ಅಂತ ಹೇಳೋದಿಷ್ಟೇ ಮೇಡಮ್, ನನಗನ್ಸುತ್ತೆ. ಅವಳು ಹೇಳೋದು ಅವಾಗ ಅವ್ರಿಗೆ ಮಾತಾಡ್ಕೊಂಡು ಜಗಳ ಮಾಡೋದು, ಅವ್ಳು ಮಾಡೋ ರೀತಿ ನಾನು ಯಾರಿದ್ದಾರೆ ಅಂತ ಕೇಳಿ ಮೇಡಮ್, ನಾನು ಇಷ್ಟು ದಿನ ನಾನು ಏನೋ ಕಷ್ಟಪಟ್ಟು ಬರ್ಲಿ ಮಾಡ್ಕೊಂಡಿದ್ದೆ ನನಗೆ. ಮೇಡಮ್. ನನ್ನ ಹತ್ರ ಊಟ ಇಲ್ಲ ಅಂದ್ರೂ ಎಲ್ಲರೂ ಸಾಲ ಮಾಡಿ ಏನೋ ಮಾಡಿ 3 ದಿನಕ್ಕೆ ನಮ್ಮ ಮನೇಲಿ ಊಟ ಇರ್ತಿತ್ತು ಮೇಡಮ್. ನಮ್ಮ ಮನೇಲಿ ಇದ್ರೂ ತಿಂದಂತಾನೆ ನಾನು ಇವಳಿಗೋಸ್ಕರ ಉಪವಾಸ ಬಿಟ್ಕೊಂಡು ಎಷ್ಟೊಂದು ಏನೇನು ಕಷ್ಟಪಟ್ಟು ಎಲ್ಲ ಮಾಡಿದ್ದೀನಿ, ಆದ್ರೂ ಇವಳು ನಂಗೆ ಮರ್ಯಾದೆ ಕೊಟ್ಟಿಲ್ಲ ಮೇಡಮ್. ಏನ್ ಮರ್ಯಾದೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಹೇಳು. ಮೇಡಮ್, ಉಳಿಸಿಲ್ಲ. ಏನು ಏನ್ ಮರ್ಯಾದೆ ಕೊಟ್ಟಿಲ್ಲ ನನಗೆ? ಹುಡುಗಿ ಮಾಡೋದ್ರಲ್ಲಿ ನಂಗೆ 1 ರೂಪಾಯಿ ಮಾಡಿಲ್ಲ ಮೇಡಮ್. ಕೊನೆಗೆ ನೀವು ಕೊನೆ ಪಕ್ಷ ಮಾತಾಡಿ, ನಂಗೆ ಒಂದೇ ನನಗೆ 1 ಏನ್ ರೂಪಾಯಿ ಮಾಡಿಲ್ಲ? ಮಾಡಿಲ್ಲ. ಯಾವ ನನ್ನ ಕಡೆಯಿಂದ ಚೀಟಿ ಹಾಕ್ಬಿಟ್ಟು ನಂಗೆ ಗೊತ್ತಿಲ್ದಂತೆ ಚೀಟಿ ಎತ್ತಿ ಇವ್ಳು ತಗೊಂಡೋಗಿ ಕೊಟ್ರು. ನಾನು ಮೇಡಮ್, ಕೇಳಿದಕ್ಕೆ ಇದು ಅಲ್ಲ, ಚೀಟಿ ಏನ್ ಎತ್ತಿಲ್ಲ ಮಾಡ್ತೀವಿ ಅಂತಾನೆ ಬಂದ್ರು. ಚೀಟಿ ದುಡ್ಡು ಏನ್ ಚೀಟಿ ಅವರು ಮಾಡ್ತೀವಿ ನಮ್ಮ ಮನೆ ಹತ್ರ ಬಂದ ಮೇಲೆ ನಮ್ಗೆ ಗೊತ್ತಾಗಿದೆ ಚೀಟಿ ಎತ್ತಿದ್ದಾರೆ ನಮ್ಮ ಮನೆಯವರು ಅಂತ ಮೇಡಮ್. ಸಿಡಿ ಬಂಡವಾಳ ಹಾಕ್ತೀನಿ ಅನ್ಬಿಟ್ಟು ನನ್ನ ಹತ್ರ ಬರೋದು ಕಾಲ್ ಚೇನೆ ಬಿಟ್ಟಿಲ್ಲ ಮೇಡಮ್, ನಂದೆಲ್ಲ ಕಿತ್ಕೊಂಡಿದ್ದಾನೆ. ಇಲ್ಲ ಅಂತ ಮೇಡಮ್ ಹೇಳ್ಬಿಡ್ಲಿ ಅಷ್ಟೊಂದು ಅದು. ದುರಾಸೆ ಇಲ್ಲ ಮೇಡಮ್. ನಾನು ನಿನ್ನ ಕಾಲ್ ಚೇನ್ ಕಿತ್ತೋಷ್ಟು ಲೋಪರ್ ನನ್ನ ಮಗ ನಾನಲ್ಲ. ಮತ್ತೆ ಇನ್ನೇನು? ಅವಳು ಹೇಳಿ ಸೈಡ್ಗೆ ಕರೆಕ್ಟಾಗಿ ಏನು ಹೇಳಿ ಬಿಟ್ಟಿಲ್ಲ ನೀನು? ಮೇಡಮ್. ತಗೊಂಡೋಗಿ ಇಟ್ಟಿದ್ದಾಳೆ ಅವಳೆ ಕಾಲ್ ಮಾತಾಗ ಅಷ್ಟೇ ಹೊರತು ನಾನು ಬಿಚ್ಕೊಳ ಅಂತ ನಾನು ಹೇಳಿಲ್ಲ. ನೀನ್ ಬಿಚ್ಚಿಟ್ಕೊಂಡಿಲ್ಲ, ನಾನ್ ಬಿಚ್ಚಿದ್ದೀನಿ. ನೀನ್ ತಗೊಂಡು ಅವಳು ಕಷ್ಟ ಇಟ್ಟಿದ್ದಾಳೆ, ಅಂತ ಕಾಲ್ ನಾನು ಮಾಡಿ ಇಟ್ಟಿದ್ದೀನಿ. ಇಟ್ಟಿದ್ದಾಳೆ, ಅದ್ ಬಿಟ್ಟು ತಗೊಂಡೋಗಿ ಬಿಚ್ಕೊಳ ಅಂತ ನಾನು ಸರಿ ಕೇಳಿಲ್ಲ. ಕುಮಾರಿ ಈಗೇನು ನನಗೆ ಬೇಡ ಮೇಡಮ್ ಅಷ್ಟೇ ಅವಳು. ನನಗೆ ಬೇಕು. ನನ್ ಗಂಡ ಇಲ್ದೆ ನಾನ್ ಬದುಕಲ್ಲ, ನಾನ್ ಬೇಜಾರು. ನಿಮ್ಗೆ ಬೇಕು ಅಂದಾಗ ಬೇಕು ಅಂತ ನಾನೇ ಕಳ್ಕೊಳ್ಳೋಕೆ, ಬೇಡ ಬಿಟ್ಟಿದ್ದಲ್ಲ. ಅಂದಾಗ ಬಿಸಾಕೋದಕ್ಕೆ ಇದು ನಾನೇ ವಸ್ತು ಅಲ್ಲ ಬಿಟ್ಟಿಲ್ಲ, ಮಾ, ಇದು ನಾನೇ ಜೀವನ. ಬಿಟ್ಟಿಲ್ಲ. ಆಯ್ತಾ ಒಂದ್ ನಿಮಿಷ ಅವ್ಳೇ ಕೇಳಿಲಿ, ಬಿಟ್ಟು ಇದು ಹೋಗಿರೋದು. ಜೀವನ. ನೀನ್ ಬೇಕು ಅಂತ ಜೀವನ ಕಳ್ಕೊಂಡು ಬೇಡ ಇರೋದಕ್ಕೆ ಅನ್ನೋದು ನಾನು ಬಂದಿರೋದು. ಬಿಸಾಕೋದಕ್ಕೆ. ಒಬ್ಬನೇ ಎಂತ ಅಯ್ಯೋ. ನನ್ ಗಂಡ ಬೇಕೇ ಬೇಕು ಅಂತ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಇಲ್ಲಾಂದ್ರೆ ಯಾರು ಬರ್ತಿದ್ದು ಇಲ್ಲಿಗೆ? ಅಂತ ಜೋಕಿ ಮಾಡಂಗಿದ್ರೆ ಇವ್ನ ಸೈಡಿಗೆ ಇಟ್ಕೊಂಡು ಅಲ್ಲೇ ಏನು ಮಾಡ್ಬೋದಾಗಿತ್ತು. ಅಂತ ಬಾಳ್ ನಾನ್ ಮಾಡ್ತಾ ಇಲ್ಲ. ಸುಮ್ನೆ